ರಾಜ್ಯದಲ್ಲಿ ನಡೀತಾ ಇರುವ ಯುದ್ಧ 35ನೇ ದಿನವೂ ಮುಂದುವರೆದಿದೆ. ಇರಾನ್ ಮೇಲೆ ಇಸ್ರೇಲ್ ಹಾಗೂ ಅಮೆರಿಕ ಜಂಟಿ ದಾಳಿ ಮಾಡಿವೆ. ಇರಾನ್ನ ಕರಾಚಿನಲ್ಲಿರುವ ಬಿ1 ಸೇತುವೆಯನ್ನ ಇಸ್ರೇಲ್ ಹಾಗೂ ಅಮೆರಿಕ ಸೇನೆ ಧ್ವಂಸ ಮಾಡಿದೆ. ಕ್ಷಿಪಣಿ ಹಾಗೂ ಡ್ರೋನ್ಗಳಿಂದ ದಾಳಿ ನಡೆಸಿ ಬೃಹತ್ ಸೇತುವೆಯನ್ನ ಧ್ವಂಸ ಮಾಡಿದ್ದಾರೆ. ಬ್ರಿಡ್ಜ್ ಧ್ವಂಸ ಹಿನ್ನೆಲೆ ಕರಾಚಿನಲ್ಲಿನ ಸುತ್ತಮುತ್ತ ಕರೆಂಟ್ ಕಟ್ ಆಗಿದೆ. ಬಿ1 ಸೇತುವೆ ಮೇಲಿನ ದಾಳಿಗೆ ತಿರುಗೇಟು ಕೊಡಲು ಇರಾನ್ ಮುಂದಾಗಿದೆ. ಇದಕ್ಕಾಗಿ ಗಲ್ಫ್ ರಾಷ್ಟ್ರಗಳ ಸೇತುವೆ ಮೇಲೆ ಕಣ್ಣಿಟ್ಟಿದೆ. ಕೊಲ್ಲಿ ರಾಷ್ಟ್ರಗಳ 8 ಪ್ರಮುಖ ಸೇತುವೆ ಮೇಲೆ ಇರಾನ್ ದಾಳಿ ಮಾಡಬಹುದು ಅಂತ ಹೇಳಲಾಗ್ತಿದೆ. ಕುವೈತ್ನ ಶೇಖ್ ಜಾಬರ್ ಅಲ್ ಅಹಮದ್ ಅಲ್ ಸಬಾ ಸಮುದ್ರ ಸೇತುವೆ, ಸೌದಿ ಅರೇಬಿಯಾ ಹಾಗೂ ಬಹರೇನ್ ಸಂಪರ್ಕಿಸುವ ಕಿಂಗ್ ಫಹದ್ ಸೇತುವೆ ಮತ್ತು ಯುನೈಟೆಡ್ ಅರಬ್ ಎಮಿರೇಟ್ಸ್ನ ಶೇಖ್ ಜಾಯದ್ ಸೇತುವೆ ಮತ್ತು ಶೇಖ್ ಖಲೀಫಾ ಸೇತುವೆ ಸೇರಿ ಪ್ರಮುಖ 8 ಸೇತುವೆಗಳ ಮೇಲೆ ಇರಾನ್ ದಾಳಿ ಮಾಡುವ ಸಾಧ್ಯತೆ ಇದೆ. ಕುವೈತ್ ಮೇಲೆ ಇರಾನ್ ದಾಳಿ ಮುಂದುವರೆಸಿದೆ. ಮಿನಾ ಅಲ್ ಅಹ್ಮದಿ ತೈಲ ಸಂಸ್ಕರಣಾಗಾರದ ಮೇಲೆ ಇರಾನ್ ಕ್ಷಿಪಣಿ ದಾಳಿಯನ್ನು ನಡೆಸಿದೆ. ಇರಾನ್ ಕ್ಷಿಪಣಿ ದಾಳಿಗಳಿಂದ ತೈಲ ಘಟಕ ಹೊರಟಿದೆ. ಸದ್ಯ ಇರಾನ್ ದಾಳಿಯಲ್ಲಿ ಯಾವುದೇ ಸಾವು ನೋವು ಸಂಭವಿಸಿಲ್ಲ. ಇರಾನ್ ಮೇಲೆ ಅಮೆರಿಕ ಪದೇ ಪದೇ ಏರ್ ಸ್ಟ್ರೈಕ್ ಮಾಡ್ತಾ ಇದೆ. ಅಮೆರಿಕ ಸೇನೆಗೂ ಇರಾನ್ ಪ್ರತ್ಯುತ್ತರ ನೀಡ್ತಾ ಇದೆ. ಈ ಮಧ್ಯೆ ಅಮೆರಿಕದ ಶಕ್ತಿಶಾಲಿ F-35 ಫೈಟರ್ ಜೆಟ್ ಅನ್ನ ಇರಾನ್ ಪಡೆ ಹೊಡೆದುರುಳಿಸಿದೆ. ಈ ಬಗ್ಗೆ ಇರಾನ್ ಸೇನೆ ಹೇಳಿಕೊಂಡಿದ್ದು F-35 ವಿಮಾನದ ಅವಶೇಷಗಳನ್ನು ರಿಲೀಸ್ ಮಾಡಿದ್ದಾರೆ. ಆದರೆ ಇದು ಸುಳ್ಳು ಸುದ್ದಿ ಅಂತ ಹೇಳಿ ಅಮೆರಿಕ ಸೇನೆ ಹೇಳಿಕೊಂಡಿದೆ. ಯುಎಇ ಮೇಲೆ ಇರಾನ್ ದಾಳಿ ನಡೆಸಿದೆ. ಕ್ಷಿಪಣಿ ಹಾಗೂ ಡ್ರೋನ್ಗಳಿಂದ ಯುಎಇ ಮೇಲೆ ಇರಾನ್ ದಾಳಿ ನಡೆಸಿದೆ. ಆದರೆ ಇರಾನ್ನಿಂದ ಹಾರಿಸಲಾದಂತಹ ರಾಕೆಟ್ ಡ್ರೋನ್ಗಳನ್ನು ಯುಎಇ ಹೊಡೆದುರುಳಿಸಿದೆ. ಇಸ್ರೇಲ್ನ ಹೈಫಾ ನಗರದ ಮೇಲೆ ಇರಾನ್ ಭೀಕರ ದಾಳಿ ಮಾಡಿದೆ. ರಾಕೆಟ್, ಕ್ಷಿಪಣಿ ಹಾಗೂ ಡ್ರೋನ್ಗಳಿಂದ ಭೀಕರವಾಗಿ ದಾಳಿ ಮಾಡಿದ್ದು ಹಲವು ಮಂದಿ ಗಾಯಗೊಂಡಿದ್ದಾರೆ. ಹೈಫಾ ಪ್ರದೇಶದಲ್ಲಿ ಕ್ಷಿಪಣಿ ಬಿದ್ದ ಹಿನ್ನೆಲೆ ಹಲವಾರು ಮಂದಿ ಗಾಯಗೊಂಡಿದ್ದಾರೆ. ಇದೇ ವೇಳೆ ಇರಾನ್ನ ಮೂಲ ಸೌಕರ್ಯದ ಮೇಲೆ ದಾಳಿ ಮಾಡಿದರೆ ನಮ್ಮ ದಾಳಿ ಮತ್ತಷ್ಟು ಭೀಕರವಾಗಿರುತ್ತೆ ಅಂತ ಇರಾನ್ ಎಚ್ಚರಿಸಿದೆ. ಹರ್ಮುಜ್ ಜಲಸಂಧಿಯಲ್ಲಿ ಹಡಗುಗಳ ಸಂಚಾರಕ್ಕೆ ಹೊಸ ನಿಯಮಗಳನ್ನು ಜಾರಿಗೆ ತರೋಕೆ ಇರಾನ್ ಮುಂದಾಗಿದೆ. ಇನ್ಮುಂದೆ ಸೀಕ್ರೆಟ್ ಕೋಡ್ ಬಳಸಿ ಹರ್ಮುಜ್ ಜಲಸಂಧಿಯನ್ನ ದಾಟಬೇಕಾಗಿದೆ. ಜಗತ್ತಿನ ಪ್ರಮುಖ ತೈಲ ಮಾರ್ಗವಾಗಿರುವ ಹರ್ಮುಜ್ ಜಲಸಂಧಿಯಲ್ಲಿ ಇನ್ಮುಂದೆ ಹಡಗುಗಳಿಗೆ ಭಾರೀ ಶುಲ್ಕ ವಿಧಿಸುವ ಸಾಧ್ಯತೆ ಇದೆ. ಸುಮಾರು 8 ರಿಂದ 16 ಕೋಟಿಯವರೆಗೂ ಶುಲ್ಕ ಕಟ್ಟಿ ಸಾಗಬೇಕಿದೆ. ಅದು ಚೀನಾದ ಯುವಾನ್ ಮತ್ತು ಕ್ರಿಪ್ಟೋ ಕರೆನ್ಸಿಯಲ್ಲಿ ಶುಲ್ಕ ಪಾವತಿಸಬೇಕಾಗಿದೆ. ಇನ್ನು ಹಡಗುಗಳು ಸಹ ಪೂರ್ಣ ಮಾಹಿತಿ ನೀಡಬೇಕು. ಯಾರು ಮಾಲೀಕರು, ಯಾವ ದೇಶದ್ದು, ಹಡಗಿನಲ್ಲಿರುವ ಸರಕಿನ ಜೊತೆಗೆ ಸಿಬ್ಬಂದಿ ಬಗ್ಗೆ ಮಾಹಿತಿ ಕೊಡಬೇಕಿದೆ. ಈ ಎಲ್ಲ ಮಾಹಿತಿ ಹಾಗೂ ಶುಲ್ಕ ಕೊಟ್ಟರೆ ಇರಾನ್ ನೌಕಾಪಡೆಯ ಹಡಗುಗಳು ಎಸ್ಕಾಲ್ಟ್ ಕೊಡಲಿದೆ ಅಂತೆ. ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಹಿನ್ನೆಲೆ ಅಮೆರಿಕ ವೈಟ್ ಹೌಸ್ನಲ್ಲಿ ಕಂಪನ ಶುರುವಾಗಿದೆ. ವೈಟ್ ಹೌಸ್ ಸೇರಿದಂತೆ ಸೇನೆಯ ಹಿರಿಯ ಅಧಿಕಾರಿಗಳಿಗೆ ಟ್ರಂಪ್ ಗೇಟ್ ಪಾಸ್ ಕೊಟ್ಟಿದ್ದಾರೆ. ಸೇನಾ ಅಟಾರ್ನಿ ಜನರಲ್ ಬೋಂಟಿಗೆ ಹುದ್ದೆ ತೊರೆಯುವಂತೆ ಟ್ರಂಪ್ ಸೂಚನೆ ಕೊಟ್ಟಿದ್ದಾರೆ. ಇನ್ನು ಎಫ್ಬಿಐ ಮುಖ್ಯಸ್ಥ ಕಾಶ್ ಪಟೇಲ್, ಎನ್ಐಸಿ ತುಳಸಿ ಗಬ್ಬಾರ್ಡ್ ಸೇರಿದಂತೆ ಹಲವರ ವಜಾಗೆ ಟ್ರಂಪ್ ಸೂಚನೆ ಕೊಟ್ಟಿದ್ದಾರಂತೆ. ಬೆಂಗಳೂರಿನ ಬಾಗಲಗುಂಟೆಯಲ್ಲಿ ಆಟೋ ಎಲ್ಪಿಜಿಗೆ ಸಂಕಷ್ಟ ಶುರುವಾಗಿದೆ. ಬಾಗಲಗುಂಟೆಯ 8ನೇ ಮೈಲಿಯಲ್ಲಿ ಆಟೋ ಗ್ಯಾಸ್ಗಾಗಿ ಚಾಲಕರು ಕ್ಯೂ ನಿಂತುಕೊಂಡಿದ್ದಾರೆ. ಶೇಷಾದ್ರಿಪುರಂನಲ್ಲೂ ಕೂಡ ಆಟೋ ಗ್ಯಾಸ್ಗೆ ಸಂಕಷ್ಟ ಶುರುವಾಗಿದೆ. ಗ್ಯಾಸ್ ಇಲ್ಲದೆ ಬಂಕ್ ಕ್ಲೋಸ್ ಆದರೂ ಗ್ಯಾಸ್ಗಾಗಿ ಬಂಕ್ ಮುಂದೆ ಆಟೋ ಚಾಲಕರು ಕ್ಯೂ ನಿಂತುಕೊಂಡಿದ್ದಾರೆ. ಶೇಷಾದ್ರಿಪುರಂ ಮುಖ್ಯ ರಸ್ತೆಯಲ್ಲಿರುವ 2 ಬಂಕ್ಗಳ ಮುಂದೆ ಜನ ಕ್ಯೂ ನಿಂತಿದ್ದಾರೆ. ನೆಲಮಂಗಲದ ಹೆಸರುಘಟ್ಟ ರಸ್ತೆಯಲ್ಲಿರೋ ಎಲ್ಪಿಜಿ ಬಂಕ್ ಕೂಡ ಬಂದ್ ಆಗಿದೆ. ಆಟೋ ಗ್ಯಾಸ್ಗಾಗಿ ಕಿಲೋಮೀಟರ್ ಗಟ್ಟಲೆ ಆಟೋಗಳು ಕ್ಯೂ ನಿಂತಿದ್ದಾವೆ. ಈ ವೇಳೆ ಆಟೋ ಚಾಲಕರು ರಸ್ತೆ ತಡೆದು ಪ್ರತಿಭಟನೆ ಮಾಡಿದ್ದಾರೆ. ಅನೇಕಲ್ ತಾಲೂಕಿನ ಬೊಮ್ಮಸಂದ್ರದಲ್ಲೂ ಕೂಡ ಆಟೋ ಗ್ಯಾಸ್ಗೆ ಸಮಸ್ಯೆ ಶುರುವಾಗಿದೆ. ಪ್ರಿಯದರ್ಶಿನಿ ಸರ್ವಿಸ್ ಸ್ಟೇಷನ್ನಲ್ಲಿ ಗ್ಯಾಸ್ಗಾಗಿ ಆಟೋ ಚಾಲಕರು ಕ್ಯೂ ನಿಂತಿದ್ದಾರೆ. ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಹಿನ್ನೆಲೆ ಭಾರತದಲ್ಲಿ ತೈಲ ಹಾಗೂ ಅನಿಲಕ್ಕೆ ತೊಂದರೆ ಎದುರಾಗಿದೆ. ಈ ಮಧ್ಯೆ ಬೆಂಗಳೂರಿನಲ್ಲಿ ಆಟೋ ಚಾಲಕರಿಗೆ ಗ್ಯಾಸ್ ಸಿಗದೆ ಗ್ಯಾಸ್ ಬಂಕ್ಗಳ ಮುಂದೆ ಕ್ಯೂ ನಿಂತಿದ್ದಾರೆ. ಬೆಂಗಳೂರಿನ ಕಂಠೀರವ ಸ್ಟುಡಿಯೋ ಬಳಿ ಇರುವ ಗ್ಯಾಸ್ ಬಂಕ್ ಮುಂದೆ ಆಟೋ ಚಾಲಕರು ಬೆಳಗ್ಗೆ 5 ಗಂಟೆಯಿಂದಲೇ ಗ್ಯಾಸ್ಗಾಗಿ ಕ್ಯೂ ನಿಂತಿದ್ದಾರೆ. ಇತ್ತ ಸುಬ್ರಹ್ಮಣ್ಯ ನಗರದಲ್ಲಿ ಗ್ಯಾಸ್ ಸಮಸ್ಯೆ ಮುಂದುವರೆದಿದೆ. ಗ್ಯಾಸ್ ಬಂಕ್ ಮುಂದೆ ಆಟೋ ಡ್ರೈವರ್ ಸಾಲುಗಟ್ಟಿ ನಿಂತಿದ್ದಾರೆ. ಸುಬ್ರಹ್ಮಣ್ಯ ನಗರದಲ್ಲಿರುವ ಗ್ಯಾಸ್ ಸ್ಟೇಷನ್ನಲ್ಲಿ ಸುಮಾರು 2 ಕಿಲೋಮೀಟರ್ನಷ್ಟು ಕ್ಯೂ ಇದೆ. ಇನ್ನು ಯಾವುದೇ ಸಮಸ್ಯೆ ಆಗದಂತೆ ಪೊಲೀಸ್ ಬಿಗಿ ಬಂದೋಬಸ್ತ್ ಏರ್ಪಡಿಸಲಾಗಿದೆ. ಇನ್ನು ಕ್ಯೂನಲ್ಲಿ ನಿಂತಿರೋ ವೇಳೆ ಆಟೋ ಚಾಲಕರು ಜಗಳ ಆಡ್ತಾ ಇದ್ದು, ಆ ರೀತಿಯೂ ಆಗದಂತೆ ಪೊಲೀಸರು ಎಚ್ಚರ ವಹಿಸುತ್ತಿದ್ದಾರೆ. ಇತ್ತ ನವರಂಗ್ ಥಿಯೇಟರ್ ಬಳಿಯೂ ಪರಿಸ್ಥಿತಿ ವ್ಯತಿರಿಕ್ತವಾಗಿಲ್ಲ. 2 ಕಿಲೋಮೀಟರ್ನಷ್ಟು ದೂರ ಆಟೋ ಕ್ಯೂ ನಿಂತಿದೆ. ಇನ್ನು ಪೊಲೀಸ್ ಬಂದೋಬಸ್ತ್ನಲ್ಲಿ ಚಾಲಕರು ಗ್ಯಾಸ್ ಹಾಕಿಸಿಕೊಳ್ತಾ ಇದ್ದಾರೆ. ಗರಿಷ್ಠ ₹400 ಮಾತ್ರ ಗ್ಯಾಸ್ ಹಾಕಿಸಿಕೊಳ್ಳಲು ಅವಕಾಶ ನೀಡಲಾಗಿದೆ. ಬಾಣಸವಾಡಿಯಲ್ಲೂ ಆಟೋ ಚಾಲಕರು ಗ್ಯಾಸ್ಗಾಗಿ ಸಮಸ್ಯೆ ಎದುರಿಸ್ತಾ ಇದ್ದಾರೆ. ನೂರಾರು ಆಟೋ ಚಾಲಕರು ಗ್ಯಾಸ್ ಬಂಕ್ ಮುಂದೆ ಕ್ಯೂ ನಿಂತಿದ್ದಾರೆ. ಗ್ಯಾಸ್ಗಾಗಿ ಬೃಹತ್ ಸಾಲು ನಿಂತಿದೆ. ಕಿಲೋಮೀಟರ್ ಗಟ್ಟಲೆ ಆಟೋ ಸಾಲುಗಟ್ಟಿ ನಿಂತಿದೆ. ಇನ್ನು ಆಟೋ ಗ್ಯಾಸ್ ಸಿಗದಿದ್ರೆ ನಾವು ಮನೆಗೆ ಖಾಲಿ ಹೋಗಬೇಕು, ಕಾಸಿಲ್ಲದೆ ಮನೆಗೆ ಹೋದ್ರೆ ಹೊಟ್ಟೆಗೆ ತಣ್ಣೀರ್ ಬಟ್ಟೆ ಅಷ್ಟೇ ಅಂತ ಆಟೋ ಚಾಲಕರು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ.
ಬೆಂಗಳೂರಿನ ಎಲ್ಲ ಏರಿಯಾಗಳಲ್ಲೂ ಆಟೋ ಗ್ಯಾಸ್ಗೆ ಹಾಹಾಕಾರ ಶುರುವಾಗಿದೆ. ಕೊತ್ತನೂರು ರಸ್ತೆ ಕೋಣನಕುಂಟಿಯಲ್ಲೂ ಸರತಿ ಸಾಲಲ್ಲಿ ನಿಂತು ಆಟೋ ಚಾಲಕರು ಗ್ಯಾಸ್ ತುಂಬಿಸಿಕೊಳ್ತಾ ಇದ್ದಾರೆ. ದಿನಾ ಕ್ಯೂನಲ್ಲಿ ನಿಂತು ಗ್ಯಾಸ್ ಹಾಕಿಸ್ತಾ ಇದ್ರೆ ನಾವು ದುಡಿಮೆ ಮಾಡೋದು ಯಾವಾಗ ಅಂತ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಬಿಎಲ್ ರಸ್ತೆಯ ಗೋಕುಲ್ ಬಳಿಯ ಗ್ಯಾಸ್ ಬಂಕ್ ಮುಂದೆ ಆಟೋಗಳು ಸಾಲುಗಟ್ಟಿ ನಿಂತಿದ್ದಾವೆ. ಬಂಕ್ನಲ್ಲಿ ಗ್ಯಾಸ್ ಖಾಲಿ ಹಿನ್ನೆಲೆಯಲ್ಲಿ ಆಟೋ ಚಾಲಕರು ಅರ್ಧ ಕಿಲೋಮೀಟರ್ ಕ್ಯೂ ನಿಂತಿದ್ದಾರೆ. 2 ಬಂಕ್ ಅಕ್ಕಪಕ್ಕ ಬಿದ್ದು ಒಂದು ಬಂಕ್ನಲ್ಲಷ್ಟೇ ಗ್ಯಾಸ್ ಕೊಡಲಾಗ್ತಾ ಇದೆ. ಆಟೋ ಗ್ಯಾಸ್ ಸಿಗದಿದ್ದಕ್ಕೆ ಮತ್ತಿಕೆರೆ ರಸ್ತೆಯ ಗೋಕುಲ ಬಳಿ ಆಟೋ ಚಾಲಕರು ಪ್ರತಿಭಟನೆ ಮಾಡಿದ್ದಾರೆ. ಗ್ಯಾಸ್ ಬಂಕ್ ಮುಂದೆ ಪ್ರತಿಭಟನೆ ಮಾಡಿ ಗ್ಯಾಸ್ ವಿತರಣೆ ಮಾಡುವಂತೆ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಶೇಷಾದ್ರಿಪುರಂ ಏಜಿಸ್ ಆಟೋ ಗ್ಯಾಸ್ ಬಂಕ್ ಕಡೆಗೂ ಗ್ಯಾಸ್ ಲೋಡ್ ಬಂದಿದೆ. ಗ್ಯಾಸ್ ಟ್ಯಾಂಕರ್ ಬಂದೊಡನೆ ಆಟೋ ಚಾಲಕರು ಮುಗಿಬಿದ್ದಿದ್ದಾರೆ. ಬಂಕರ್ ಮುಂದಿನ ರಸ್ತೆಯಲ್ಲಿ ಆಟೋಗಳು ಕ್ಯೂ ನಿಂತಿದ್ದಾವೆ. ಕೋಲಾರದಲ್ಲೂ ಗ್ಯಾಸ್ ಪಡೆಯಲು ಆಟೋ ಚಾಲಕರು ಪರದಾಡ್ತಾ ಇದ್ದಾರೆ. ಕಳೆದ 3 ದಿನದಿಂದ ಬಂಕ್ಗಳಲ್ಲಿ ಆಟೋ ಗ್ಯಾಸ್ ಖಾಲಿಯಾಗಿದೆ. ಎಪಿಎಂಸಿ ಮಾರುಕಟ್ಟೆ ಎದುರಿನ ಬಂಕ್ ಮುಂದೆ ಚಾಲಕರು ಪರದಾಡ್ತಿದ್ದಾರೆ. ನಿನ್ನೆ ರಾತ್ರಿ 8 ಗಂಟೆಯಿಂದಲೇ ಕ್ಯೂನಲ್ಲಿ ಆಟೋ ನಿಲ್ಲಿಸಿಕೊಂಡು ಜನರು ಗ್ಯಾಸ್ಗಾಗಿ ಕಾಯ್ತಿದ್ದಾರೆ. ಪೆಟ್ರೋಲ್ ದರವನ್ನು ಆಟೋ ಎಲ್ಪಿಜಿ ದರ ಮೀರಿಸಿದೆ. ಹುಬ್ಬಳ್ಳಿಯಲ್ಲಿ ಪ್ರತಿ ಲೀಟರ್ ಗ್ಯಾಸ್ಗೆ 105 ರೂಪಾಯಿ ಆಗಿದೆ. ಪೆಟ್ರೋಲ್ ದರ ಪ್ರತಿ ಲೀಟರ್ಗೆ 102.66 ರೂಪಾಯಿ ಇದ್ರೆ ಆದ್ರೀಗ ಪೆಟ್ರೋಲ್ಗಿಂತಲೂ ಎಲ್ಪಿಜಿ ದರ ಹೆಚ್ಚಾಗಿದೆ. ಹುಬ್ಬಳ್ಳಿಯ ಗೋಕುಲ್ ರಸ್ತೆಯಲ್ಲಿರೋ ಏಜಿಸ್ ಬಂಕ್ನಲ್ಲಿ ದುಬಾರಿ ದರ ನಿಗದಿ ಮಾಡಲಾಗಿದೆ. ಎಲ್ಪಿಜಿ ಗ್ಯಾಸ್ ದರ ಏರಿಕೆ ಆಗಿರೋದಕ್ಕೆ ಆಟೋ ಚಾಲಕರು ಗೋಳಾಡಿದ್ದಾರೆ. ಹೀಗಾಗಿ ಗದಗದಲ್ಲಿ ಆಟೋ ಚಾಲಕರು ಸರ್ಕಾರಕ್ಕೆ ವಿಶೇಷ ಬೇಡಿಕೆ ಇಟ್ಟಿದ್ದಾರೆ. 2 ಲೀಟರ್ ಪೆಟ್ರೋಲ್, 2 ಕೆಜಿ ಎಲ್ಪಿಜಿ ಗ್ಯಾಸ್ ಉಚಿತವಾಗಿ ನೀಡುವಂತೆ ಆಗ್ರಹಿಸಿದ್ದಾರೆ. ಆಟೋ ಚಾಲಕರಿಗೆ ಸಮರ್ಪಕವಾಗಿ ಎಲ್ಪಿಜಿ ಗ್ಯಾಸ್ ಸಿಗ್ತಾ ಇಲ್ಲ. ದಿನದಿಂದ ದಿನಕ್ಕೆ ಗ್ಯಾಸ್ ರೇಟ್ ಕೂಡ ಜಾಸ್ತಿ ಆಗ್ತಾ ಇದೆ. ಹೀಗಾಗಿ ಸರ್ಕಾರ ಗ್ಯಾರಂಟಿ ಕೊಟ್ಟಿರುವಂತೆ ಅದೇ ರೀತಿಯಲ್ಲಿ ಬಿಪಿಎಲ್ ಕಾರ್ಡ್ ಹೊಂದಿದ್ದ ಆಟೋ ಚಾಲಕರಿಗೂ ಉಚಿತ ಎಲ್ಪಿಜಿ ಮತ್ತು ಪೆಟ್ರೋಲ್ ವಿತರಣೆ ಮಾಡಬೇಕು ಅಂತ ಆಗ್ರಹಿಸಲಾಗಿದೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲೂ ಆಟೋ ಗ್ಯಾಸ್ಗೆ ಹಾಹಾಕಾರ ಶುರುವಾಗಿದೆ. ಚನ್ನಪಟ್ಟಣದ ಆಟೋ ಗ್ಯಾಸ್ ಬಂಕ್ ಹಾಗೂ ಸಾತನೂರು ರಸ್ತೆಯ ಏಜಿಸ್ ಬಂಕ್ ಬಂದ್ ಆಗಿದೆ. ಇದರಿಂದ ಆಟೋ ಚಾಲಕರು ಗ್ಯಾಸ್ ಸಿಗದೆ ಸಂಕಷ್ಟ ಅನುಭವಿಸ್ತಾ ಇದ್ದಾರೆ. ಇನ್ನು ಕನಕಪುರ ಹಾಗೂ ರಾಮನಗರದ ಜಾನಪದ ಲೋಕದ ಬಳಿಯ ಗ್ಯಾಸ್ ಬಂಕ್ ಕೂಡ ಬಂದ್ ಆಗಿದೆ. ಗ್ಯಾಸ್ ಸಿಗದೆ ಆಟೋ ಚಾಲಕರು ಕಂಗಾಲಾಗಿದ್ದಾರೆ. ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ ಯುದ್ಧ ಮುಂದುವರೆದ ಹಿನ್ನೆಲೆಯಲ್ಲಿ ಧಾರವಾಡದಲ್ಲೂ ಆಟೋ ಎಲ್ಪಿಜಿಗೆ ಸಮಸ್ಯೆ ಶುರುವಾಗಿದೆ. ಹುಬ್ಬಳ್ಳಿ ಧಾರವಾಡ ಅವಳಿ ನಗರದ 16 ಎಲ್ಪಿಜಿ ಬಂಕ್ಗಳಲ್ಲಿ ನೋ ಸ್ಟಾಕ್ ಬೋರ್ಡ್ ಹಾಕಲಾಗಿದೆ. ಕೇವಲ 4 ಬಂಕ್ಗಳಲ್ಲಿ ಮಾತ್ರ ಗ್ಯಾಸ್ ಸಿಗ್ತಾ ಇದ್ದು ಆಟೋ ಚಾಲಕರು ಕ್ಯೂ ನಿಂತಿದ್ದಾರೆ. ಯಾದಗಿರಿಯಲ್ಲೂ ಕೂಡ ಆಟೋ ಎಲ್ಪಿಜಿಗೆ ಸಂಕಷ್ಟ ಶುರುವಾಗಿದೆ. ಯಾದಗಿರಿ ನಗರದಲ್ಲಿರುವ ಏಕೈಕ ಗ್ಯಾಸ್ ಬಂಕ್ ಬಂದ್ ಆಗಿದೆ. ಇದರಿಂದ ಆಟೋಗಳಿಗೆ ಗ್ಯಾಸ್ ಸಿಗದೆ ಚಾಲಕರು ಪರದಾಡ್ತಾ ಇದ್ದಾರೆ. ಹಾಗೆಯೇ ರಾಯಚೂರಲ್ಲೂ ಕೂಡ ಇದ್ದಂಥ 3 ಎಲ್ಪಿಜಿ ಗ್ಯಾಸ್ ಬಂಕ್ಗಳು ಬಂದಾಗಿದ್ದು ಚಾಲಕರು ಗ್ಯಾಸ್ ಸಿಗದೆ ಪರದಾಡಿದ್ದಾರೆ. ಕಳೆದ 1 ವಾರದಿಂದ ಎಲ್ಪಿಜಿ ಗ್ಯಾಸ್ ಅಭಾವದಿಂದ ಬಂಕ್ಗಳು ಬಂದಾಗಿವೆ. ಹೀಗಾಗಿ ಗ್ಯಾಸ್ ಸಿಗದೆ ಆಟೋಗಳು ನಿಂತಲ್ಲೇ ನಿಂತಿದ್ದು ಚಾಲಕರ ಬದುಕು ಬೀದಿಗೆ ಬಿದ್ದಿದೆ. ರಾಜ್ಯದ 2 ಕ್ಷೇತ್ರಗಳ ಬೈ ಎಲೆಕ್ಷನ್ ಅಖಾಡ ರಂಗೇರಿದೆ. ಬಾಗಲಕೋಟೆ ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿ ಪರ ಇವತ್ತು ಸಿಎಂ 2ನೇ ಹಂತದ ಪ್ರಚಾರ ಮಾಡುತ್ತಿದ್ದಾರೆ. ಪ್ರಚಾರದ ವೇಳೆ ಸಿಎಂ ಸಿದ್ದರಾಮಯ್ಯ ಮುಚ್ಚಖಂಡಿ ವೀರಭದ್ರೇಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡಿದರು. ವೀರಭದ್ರೇಶ್ವರನಿಗೆ ವಿಶೇಷ ಪೂಜೆ ಸಲ್ಲಿಸಿದ ಸಿಎಂ ಆರತಿ ತಟ್ಟೆಗೆ 500 ರೂಪಾಯಿ ಕಾಣಿಕೆ ನೀಡಿದರು. ಬೇವಿನಮಟ್ಟಿ ಗ್ರಾಮದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿ ಪರ ಸಿಎಂ ಮತಬೇಟೆ ಮಾಡಿದರು. ಮೇಟಿ ಅವರನ್ನ ಗೆಲ್ಲಿಸಿದ್ರಿ, ಅದೇ ರೀತಿ ಅವರ ಮಗನನ್ನ ಗೆಲ್ಲಿಸಿ ಅಂತ ಪ್ರಚಾರ ಮಾಡಿದರು. ಬಿಜೆಪಿಯವರು ಶಾಸಕರಾದರೆ ಮೇಟಿ ಅವರ ಒಳ್ಳೆಯ ಕೆಲಸಗಳನ್ನು ಮುಂದುವರೆಸಲು ಆಗಲ್ಲ. ಹೀಗಾಗಿ ಉಮೇಶ್ ಮೇಟಿ ಅವರನ್ನ ಗೆಲ್ಲಿಸಿ ಅಂತ ಹೇಳಿದರು. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪ್ರಚಾರದ ಅಬ್ಬರ ಜೋರಾಗಿದೆ. ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥಪರ ಸಚಿವರುಗಳಾದ ಪರಮೇಶ್ವರ್, ಮಹದೇವಪ್ಪ ಮತಬೇಟೆ ನಡೆಸಿದರು. ಈ ವೇಳೆ ಮಾತನಾಡಿದ ಉಭಯ ನಾಯಕರು ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ 100ಕ್ಕೆ 100ರಷ್ಟು ಗೆಲ್ಲಬೇಕು ಅಂತ ಹೇಳಿದ್ದಾರೆ. ಬೈ ಎಲೆಕ್ಷನ್ ವಿಚಾರವಾಗಿ ಬಾಗಲಕೋಟೆಯಲ್ಲಿ ಮಾತನಾಡಿದ ಸಚಿವ ರಾಮಲಿಂಗಾರೆಡ್ಡಿ, ಗ್ರಾಮಾಂತರ ಪ್ರದೇಶದಲ್ಲಿ ಪಕ್ಷಕ್ಕೆ ಹೆಚ್ಚು ಒಲವು ಇದೆ. ಮೇಟಿ ಅವರ ಅಕಾಲಿಕ ನಿಧನದಿಂದ ಅವರ ಮಗನಿಗೆ ಟಿಕೆಟ್ ಕೊಟ್ಟಿದ್ದಾರೆ. ಡಿಕೆಶಿ ಸೇರಿದಂತೆ ಎಲ್ಲಾ ಮಂತ್ರಿಗಳು ಜವಾಬ್ದಾರಿಗಳನ್ನು ನಿಭಾಯಿಸ್ತಾ ಇದ್ದಾರೆ. ಗ್ರಾಮಾಂತರ ಮತ್ತು ನಗರ ಪ್ರದೇಶಗಳ ಮತಗಳು ಕಾಂಗ್ರೆಸ್ಗೆ ಬರ್ತಾ ಇವೆ ಎಂಬ ನಂಬಿಕೆ ಇದೆ. ಇನ್ನು ಇದೇ ವಿಚಾರವಾಗಿ ಸೌಮ್ಯ ರೆಡ್ಡಿ, ಸಚಿವ ಎಚ್.ಕೆ. ಪಾಟೀಲ್ ಕೂಡ ರಿಯಾಕ್ಷನ್ ನೀಡಿದ್ದಾರೆ. ನಾಳೆಯಿಂದ 3 ದಿನಗಳ ಕಾಲ ಬಾಗಲಕೋಟೆಯಲ್ಲಿ ಮಾಜಿ ಸಿಎಂ ಯಡಿಯೂರಪ್ಪ ಪ್ರಚಾರ ಮಾಡಲಿದ್ದಾರೆ. ನಾಳೆ ಮಧ್ಯಾಹ್ನ ಬಾಗಲಕೋಟೆಗೆ ತೆರಳಲಿರುವ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಅಲ್ಲೇ ವಾಸ್ತವ್ಯ ಮಾಡಿ ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ ಪರ ಪ್ರಚಾರ ಮಾಡಲಿದ್ದಾರೆ. ಮಾಜಿ ಸಿಎಂ ಬಿಎಸ್ವೈಗೆ ಸಂಸದ ಬಸವರಾಜ ಬೊಮ್ಮಾಯಿ ಸಾಥ್ ಕೊಡಲಿದ್ದಾರೆ. ಉಪಚುನಾವಣೆ ಅಖಾಡಕ್ಕೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಎಂಟ್ರಿ ಆಗ್ತಾ ಇದ್ದಾರೆ. ನಾಳೆಯಿಂದ ಬಾಗಲಕೋಟೆ ಹಾಗೂ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಎಚ್ಚರಿಕೆ ಪ್ರಚಾರ ಮಾಡಲಿದ್ದಾರೆ. ನಾಳೆ ಮಧ್ಯಾಹ್ನ ದಾವಣಗೆರೆ ದಕ್ಷಿಣದಲ್ಲಿ ಪ್ರಚಾರ ಮಾಡಲಿದ್ದು ನಾಡಿದ್ದು ಬಾಗಲಕೋಟೆಯಲ್ಲಿ ರೋಡ್ ಶೋ ಮಾಡಲಿದ್ದಾರೆ.
ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಬೆಂಗಳೂರಿಗೆ ಆಗಮಿಸ್ತಾ ಇದ್ದಾರೆ. ಈ ಹಿನ್ನೆಲೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಶಿವಮೊಗ್ಗದಿಂದ ಬೆಂಗಳೂರಿಗೆ ವಾಪಸ್ ಆಗಿದ್ದಾರೆ. ರಾತ್ರಿ ಅಮಿತ್ ಶಾ ಜೊತೆ ಪಕ್ಷದ ಬೆಳವಣಿಗೆ ಹಾಗೂ ಬೈ ಎಲೆಕ್ಷನ್ ಪ್ರಚಾರದ ಬಗ್ಗೆ ಚರ್ಚೆ ನಡೆಸಲಿದ್ದಾರೆ. ರಾತ್ರಿ ಅಮಿತ್ ಶಾ ಅವರನ್ನು ಭೇಟಿಯಾಗಿ ನಾಳೆ ಬೆಳಗ್ಗೆ ದಾವಣಗೆರೆಗೆ ತೆರಳಿ ವಿಜಯೇಂದ್ರ ಪ್ರಚಾರವನ್ನು ಮಾಡಲಿದ್ದಾರೆ. ಕುಟುಂಬ ರಾಜಕಾರಣದ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಟೀಕೆಗೆ ಕೇಂದ್ರ ಸಚಿವ ಎಚ್ಡಿಕೆ ಟಾಂಗ್ ಕೊಟ್ಟಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಮೊದಲ ಮಗನನ್ನ ಬೆಳೆಸಲು ನೋಡಿದ್ರು, ಆದರೆ ಅಕಾಲಿಕ ಮರಣದಿಂದ ಎರಡನೇ ಮಗನನ್ನ ರಾಜಕಾರಣಕ್ಕೆ ತಂದಿದ್ದಾರೆ. ವೈದ್ಯರಾಗಿದ್ದವರನ್ನ ರಾಜಕೀಯಕ್ಕೆ ಕರೆತಂದು ವಸೂಲಿಗಿಟ್ಟುಕೊಂಡಿದ್ದಾರೆ. ಸಿದ್ದರಾಮಯ್ಯಗೆ ಕುಟುಂಬ ರಾಜಕಾರಣದ ಬಗ್ಗೆ ಮಾತನಾಡುವ ನೈತಿಕತೆ ಇಲ್ಲ ಅಂತ ತಿರುಗೇಟು ಕೊಟ್ಟಿದ್ದಾರೆ. ಹಿಂದಿ ಭಾಷೆಗೆ ಅಂಕ ಕೈಬಿಟ್ಟ ತೀರ್ಮಾನವನ್ನು ಮರುಪರಿಶೀಲಿಸುವಂತೆ ಕೋರಿ ರಾಜ್ಯಪಾಲರು ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ಗೆ ಪತ್ರ ಬರೆದಿದ್ದಾರೆ. ಈ ಮೂಲಕ ಹಿಂದಿ ಪರೀಕ್ಷೆಯಲ್ಲಿ ಗ್ರೇಡ್ ನೀಡಿಕೆ ನಿರ್ಧಾರಕ್ಕೆ ವಿರೋಧ ವ್ಯಕ್ತಪಡಿಸಿದ್ದಾರೆ. ಹಿಂದಿ ಭಾಷೆಗೆ ಅಂಕ ಕೈಬಿಟ್ಟ ಹಿನ್ನೆಲೆ ವಿದ್ಯಾರ್ಥಿಗಳ ಕಲಿಯುವ ಆಸಕ್ತಿಗೆ ಹಿನ್ನಡೆ ಆಗಲಿದೆ. ವಿದ್ಯಾರ್ಥಿಗಳ ಭವಿಷ್ಯದ ದೃಷ್ಟಿಯಿಂದ ಸರಿಯಲ್ಲ ಅಂತ ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ. ಹುಬ್ಬಳ್ಳಿಯಲ್ಲಿ ಲವ್ ಜಿಹಾದ್ ಆರೋಪ ಕೇಳಿಬಂದಿದೆ. ಮುಸ್ಲಿಂ ಯುವಕನನ್ನ ಹಿಡಿದು ಹಿಂದೂ ಸಂಘಟನೆ ಕಾರ್ಯಕರ್ತರು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಜಿಮ್ಗಳು ಲವ್ ಜಿಹಾದ್ ಕೇಂದ್ರಗಳಾಗ್ತಾ ಇವೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹುಬ್ಬಳ್ಳಿ ನಗರದ ವಿಜಯನಗರ ನಿವಾಸಿ ಸಮೀರ್ನನ್ನ ಪೊಲೀಸರಿಗೆ ಹಿಂದೂ ಸಂಘಟನೆಗಳು ಒಪ್ಪಿಸಿದ್ದಾವೆ. ಇದರಿಂದ ಕೋಪಗೊಂಡ ಸಮೀರ್ ಕುಟುಂಬ ಯುವತಿ ಮನೆಗೆ ನುಗ್ಗಿ ಗಲಾಟೆ ಮಾಡಿದೆ. ಸಮೀರ್ನನ್ನ ಅಪಹರಣ ಮಾಡಿದ್ದಾರೆ ಅಂತ ಗಲಾಟೆ ಮಾಡಿದ್ದಾರೆ. ಇನ್ನು ಗಲಾಟೆಯಲ್ಲಿ ಗಾಯಗೊಂಡ ಎರಡೂ ಕುಟುಂಬದ ಸದಸ್ಯರು ಕಿಮ್ಸ್ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಆಸ್ಪತ್ರೆಗೆ ಕಮಿಷನರ್ ಎನ್ ಶಶಿಕುಮಾರ್ ಭೇಟಿ ಕೊಟ್ಟು ಘಟನೆ ಬಗ್ಗೆ ಎರಡೂ ಕುಟುಂಬಸ್ಥರಿಂದ ಮಾಹಿತಿಯನ್ನು ಪಡೆದಿದ್ದಾರೆ. ಇನ್ನು ಲವ್ ಜಿಹಾದ್ ಆರೋಪ ಪ್ರಕರಣದ ಬಗ್ಗೆ ಮಾತನಾಡಿದ ಸಮೀರ್ ಸಹೋದರಿ ತೈಸೀಮಾ ಮುಲ್ಲಾ, ಇದು ಲವ್ ಜಿಹಾದ್ ಅಲ್ಲ, ಸಮೀರ್ ಜೊತೆ ಯುವತಿಗೂ ಸ್ನೇಹವಿತ್ತು. ಅವರಿಬ್ಬರು 3 ವರ್ಷದಿಂದ ರಿಲೇಶನ್ಶಿಪ್ನಲ್ಲಿದ್ದರು. ಎಸ್ಎಸ್ಕೆ ಸಮಾಜದವರು ನಮ್ಮ ಮನೆಗೆ ನುಗ್ಗಿ ನನ್ನ ತಮ್ಮನನ್ನ ಕಿಡ್ನಾಪ್ ಮಾಡಿದ್ದಾರೆ. ಯುವತಿಯ ಕುಟುಂಬಸ್ಥರೇ ನಮ್ಮೊಂದಿಗೆ ಅನ್ಯೋನ್ಯವಾಗಿದ್ರು ಅಂತ ಹೇಳಿದ್ದಾರೆ. ಹುಬ್ಬಳ್ಳಿ ಲವ್ ಜಿಹಾದ್ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ಸಮೀರ್ ಮೊಬೈಲ್ನಲ್ಲಿ ಫೋಟೋಗಳು ಪತ್ತೆಯಾಗಿದ್ದಾವೆ. ಸಮೀರ್ ಮೊಬೈಲ್ನಲ್ಲಿ ಹಲವು ಯುವತಿಯರ ಫೋಟೋ ಹಾಗೂ ಪ್ರೆಗ್ನೆನ್ಸಿ ಟ್ಯಾಬ್ಲೆಟ್ಗಳು ಮತ್ತು ಸ್ಕ್ಯಾನಿಂಗ್ ರಿಪೋರ್ಟ್ಗಳು ಪತ್ತೆಯಾಗಿದ್ದಾವೆ. ಈ ಬಗ್ಗೆ ಪೊಲೀಸರು ತನಿಖೆ ಮಾಡುತ್ತಿದ್ದಾರೆ. ಹುಬ್ಬಳ್ಳಿ ಲವ್ ಜಿಹಾದ್ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ಜಿಮ್ ಟ್ರೈನರ್ ಸಮೀರ್ ಕೃತ್ಯವನ್ನ ಯುವತಿ ಎಳೆಯಾಗಿ ಬಿಚ್ಚಿಟ್ಟಿದ್ದಾಳೆ. ಸಮೀರ್ ಅಕ್ಕ ತೈಸೀಮ್ ಮುಲ್ಲಾ ನನ್ನ ಸ್ನೇಹಿತೆ, ಅವರಿಂದ ಸಮೀರ್ ಪರಿಚಯವಾಗಿತ್ತು. ತೈಸೀಮ್ ಜೊತೆಗೆ ಸ್ನೇಹಿತೆಯಾಗಿ ಹಲವಾರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೇವೆ. ಈ ವೇಳೆ ಸಮೀರ್ ಆತ್ಮೀಯನಾದ ಒಂದು ದಿನ ಸಮೀರ್ ತನ್ನ ಮನೆಗೆ ಕರ್ಕೊಂಡು ಹೋಗಿದ್ದ. ಈ ವೇಳೆ ಮತ್ತು ಬರುವ ಪಾನೀಯ ಕೊಟ್ಟು ನನ್ನ ಮೇಲೆ ಅತ್ಯಾಚಾರ ಮಾಡಿದ್ದಾರೆ. ಅದನ್ನ ವಿಡಿಯೋ ಮಾಡ್ಕೊಂಡಿದ್ದಾನೆ ಅಂತ ಯುವತಿ ಹೇಳಿದ್ದಾಳೆ. ಹುಬ್ಬಳ್ಳಿ ಲವ್ ಜಿಹಾದ್ ಸಂತ್ರಸ್ತೆ ಯುವತಿ ತಾಯಿ ಮಾತನಾಡಿದ್ದು, ಜಿಮ್ ಟ್ರೈನರ್ ಸಮೀರ್ ನನ್ನ ಮಗಳಿಗೆ ತಲೆ ಕೆಡಿಸಿದ್ದಾನೆ. ನನ್ನ ಮಕ್ಕಳ ಮೇಲೆ ಹಿಪ್ನೋಟೈಸ್ ಮಾಡಲಾಗಿದೆ. ನನ್ನ ಮಕ್ಕಳಿಗೂ ಸಮೀರ್ಗೂ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳಿದ್ದಾರೆ. ಪ್ರೀತಿಸಿದ ಯುವತಿ ಜೊತೆ ರಿಜಿಸ್ಟ್ರಾರ್ ಮದುವೆಯಾಗಿದ್ದ ಯುವಕನ ವಿಚಾರ 3 ತಿಂಗಳ ಬಳಿಕ ಬೆಳಕಿಗೆ ಬಂದಿದೆ. ಈ ವೇಳೆ ಯುವತಿ ಕುಟುಂಬಸ್ಥರ ಮೇಲೆ ಯುವಕನ ಕುಟುಂಬಸ್ಥರು ಹಲ್ಲೆ ನಡೆಸಿದ್ದಾರೆ. ಚಿತ್ರದುರ್ಗದ ಬೇವಿನಹಳ್ಳಿ ಗ್ರಾಮದಲ್ಲಿ ಘಟನೆ ನಡೆದಿದ್ದು, ಪಂಚಾಯಿತಿಗೆ ಕರೆದು ಜಗಳ ಮಾಡಿ ಹಲ್ಲೆ ಮಾಡಿದ್ದಾರೆ. ಬಳ್ಳಾರಿ ಮಹಾನಗರ ಪಾಲಿಕೆ ಜೆಇ ವೀರೇಶ್ ಮೇಲೆ 38ನೇ ವಾರ್ಡ್ನ ಕಾರ್ಪೊರೇಟರ್ ಕುಬೇರ ಅನ್ನೋರು ಹಲ್ಲೆ ಮಾಡಿದ್ದಾರೆ. ಶಾಸಕ ಭರತ್ ರೆಡ್ಡಿ ವಾರ್ಡ್ ಭೇಟಿ ವೇಳೆಯೇ ಹಲ್ಲೆ ಮಾಡಿದ್ದಾರೆ. ಹಲ್ಲೆಗೊಳಗಾದ ಜೆಇ ವೀರೇಶ್ ಅವರನ್ನ ಜಿಲ್ಲಾಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ವಿವಿಧ ಅಭಿವೃದ್ಧಿ ಕಾರ್ಯಕ್ಕೆ ಚಾಲನೆ ನೀಡಲು 38ನೇ ವಾರ್ಡ್ಗೆ ಬಂದಿದ್ದ ಶಾಸಕ ಭರತ್ ರೆಡ್ಡಿ ಈ ವೇಳೆ ಈ ಘಟನೆ ಸಂಭವಿಸಿದೆ. ಈ ವೇಳೆ ಕಾರ್ಪೊರೇಟರ್ ಕುಬೇರ ಮತ್ತು ವೀರೇಶ್ ಮಧ್ಯೆ ವಾಗ್ವಾದ ನಡೆದು ಹಲ್ಲೆ ಮಾಡಿದ್ದಾರೆ. ಜಿಂಕೆ ಕಾಡು ಹಂದಿ ಬೇಟೆಗಾಗಿ ಹೊಂಚು ಹಾಕಿದ ಆರೋಪಿಗಳ ಬಂಧನ ಮಾಡಲಾಗಿದೆ. ಮೈಸೂರು ಜಿಲ್ಲೆಯ ಹೆಚ್ಡಿಕೋಟೆ ತಾಲೂಕಿನ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಘಟನೆ ನಡೆದಿದೆ. ಸುರೇಶ್ ಕುಮಾರ್, ಮಧುಸೂದನ್ ಬಂಧಿತ ಆರೋಪಿಗಳು. ಮೂಲತಃ ಕೊಡಗು ಜಿಲ್ಲೆಯವರಾದ ಆರೋಪಿಗಳು ಬೇಟೆಗಾಗಿ ನಾಗರಹೊಳೆ ಬಂಡೀಪುರ ಅರಣ್ಯ ಪ್ರದೇಶಕ್ಕೆ ಬಂದಿದ್ದಾಗ ಬಂಧಿಸಲಾಗಿದೆ. ಬಂಧಿತರಿಂದ 1 ಕಾರು, ಡಬಲ್ ಬ್ಯಾರೆಲ್ ಗನ್, ಸಿಂಗಲ್ ಬ್ಯಾರೆಲ್ ಗನ್, 14 ಜೀವಂತ ಗುಂಡುಗಳನ್ನು ಸೀಸ್ ಮಾಡಲಾಗಿದೆ. ಚಿಕ್ಕಬಳ್ಳಾಪುರದ ಚಿಂತಾಮಣಿಯಲ್ಲಿರುವ ಕೋನಕುಂಟ್ಲು ದೇಗುಲದ ವಿವಾದ ಮತ್ತೆ ಮುನ್ನೆಲೆಗೆ ಬಂದಿದೆ. ನ್ಯಾಯಕ್ಕಾಗಿ ದೇವಾಲಯದ ನರಸಪ್ಪ ವಂಶಸ್ಥರು ಧರಣಿ ಮಾಡುತ್ತಿದ್ದಾರೆ. ಸರದಿಯಂತೆ ಈ ವರ್ಷ ನರಸಪ್ಪ ವಂಶಸ್ಥರಿಗೆ ಅರ್ಚಕ ವೃತ್ತಿ ಕೊಡಬೇಕಾಗಿತ್ತು, ಆದರೆ ಮತ್ತೆ ರಂಗಪ್ಪ ವಂಶಸ್ಥರಿಗೆ ನೀಡಲಾಗಿದೆ ಅಂತ ಚಿಂತಾಮಣಿ ತಹಸೀಲ್ದಾರ್ ಆದೇಶವನ್ನು ಹೊರಡಿಸಿದ್ದಾರೆ. ಹೀಗಾಗಿ ತಹಸೀಲ್ದಾರ್ ಹಾಗೂ ಕಂದಾಯ ಅಧಿಕಾರಿಗಳಿಗೆ ನರಸಪ್ಪ ಕುಟುಂಬಸ್ಥರು ತರಾಟೆ ತೆಗೆದುಕೊಂಡಿದ್ದಾರೆ. ಚಿಕ್ಕಮಗಳೂರಲ್ಲಿ ಬಿರುಗಾಳಿ ಸಹಿತ ಮಳೆಯಾಗಿದೆ. ಚಿಕ್ಕಮಗಳೂರು ನಗರ, ಮೂಡಿಗೆರೆ, ಚಿಕ್ಕಮಗಳೂರು ತಾಲೂಕಿನ ಹಲವೆಡೆ ಭಾರೀ ಮಳೆಯಾಗಿದೆ. ತಮಿಳುನಾಡು ವಿಧಾನಸಭಾ ಚುನಾವಣೆಗೆ ಬಿಜೆಪಿ ತನ್ನ ಅಭ್ಯರ್ಥಿಗಳ ಮೊದಲ ಪಟ್ಟಿ ರಿಲೀಸ್ ಮಾಡಿದೆ. 27 ಸ್ಥಾನಗಳಿಗೆ ಅಭ್ಯರ್ಥಿಗಳ ಹೆಸರನ್ನು ಬಿಜೆಪಿ ಘೋಷಿಸಿದೆ. ಈ ಪಟ್ಟಿಯಲ್ಲಿ ಹಲವಾರು ಅನುಭವಿ ನಾಯಕರಿಗೆ ಟಿಕೆಟ್ ನೀಡಲಾಗಿದೆ. ಆದರೆ ಪಕ್ಷದ ಮಾಜಿ ರಾಜ್ಯಾಧ್ಯಕ್ಷ ಕೆ ಅಣ್ಣಾಮಲೈ ಅವರ ಹೆಸರೇ ಇಲ್ಲ.
ರಾಜ್ಯಸಭೆಯ ಉಪನಾಯಕನ ಸ್ಥಾನದಿಂದ ರಾಘವ್ ಚಡ್ಡಾರನ್ನ ಆಮ್ ಆದ್ಮಿ ಪಾರ್ಟಿಯು ವಜಾಗೊಳಿಸಿತ್ತು. ಅಲ್ಲದೆ ಅವರು ಸಂಸತ್ನಲ್ಲಿ ಮಾತನಾಡದಂತೆ ನಿರ್ಬಂಧ ಕೂಡ ಹೇರಲಾಗಿತ್ತು. ಸದ್ಯ ಈಗ ಇದೇ ವಿಚಾರವಾಗಿ ರಾಘವ್ ಚಡ್ಡಾ ಪ್ರತಿಕ್ರಿಯಿಸಿದ್ದಾರೆ. ತಮ್ಮ ಎಕ್ಸ್ ಖಾತೆಯಲ್ಲಿ ವಿಡಿಯೋ ಹಂಚಿಕೊಂಡಿರುವ ಅವರು, ನಾನು ಮೌನವಾಗಿದ್ದೇನೆ ಅಷ್ಟೇ, ಆದರೆ ಸೋತಿಲ್ಲ ಎನ್ನುವ ಮೂಲಕ ಆಮ್ ಆದ್ಮಿಗೆ ಸಂದೇಶ ರವಾನಿಸಿದ್ದಾರೆ. ಕೊಪ್ಪಳದ ಬದಗನಾಳದ ಶ್ರೀ ಹಮ್ಮಿಕೇಶ್ವರ ಜಾತ್ರೆ ಅದ್ಧೂರಿಯಾಗಿ ನಡೆದಿದೆ. ಜಾತ್ರೆಯಲ್ಲಿ 29 ಜೋಡಿಗಳ ಸಾಮೂಹಿಕ ಮದುವೆ ನಡೆದಿದೆ. ಜಾತ್ರೆಯಲ್ಲಿಯೂ ಬಲ್ಟೂಟ ತೊಲಗಲಿ, ಕೊಪ್ಪಳ ಉಳಿಯಲಿ ಘೋಷಣೆಯ ಫಲಕಗಳು ಕೂಡ ಕಾಣಿಸಿತ್ತು. ಪಿಯುಸಿ ಮುಗಿದ ನಂತರ ವಿದ್ಯಾರ್ಥಿಗಳಿಗೆ ಮುಂದೇನು ಎಂಬ ಪ್ರಶ್ನೆ ಇರುವುದು ಸಹಜ. ಇಂತಹ ಪ್ರಶ್ನೆಗಳಿಗೆ ನ್ಯೂಸ್ 18 ಆಯೋಜಿಸಿರುವ ವಿದ್ಯಾಸಂಗಮ ಉತ್ತರವಾಗಿದೆ. ಶಿವಮೊಗ್ಗದ ಪೊಲೀಸ್ ಭವನದಲ್ಲಿ ನ್ಯೂಸ್ 18 ಆಯೋಜನೆ ಮಾಡಿರುವ ವಿದ್ಯಾಸಂಗಮಕ್ಕೆ ನಾಳೆ ಚಾಲನೆ ಸಿಗಲಿದೆ. ಈ ಕಾರ್ಯಕ್ರಮದಲ್ಲಿ 40ಕ್ಕೂ ಹೆಚ್ಚು ವಿದ್ಯಾಸಂಸ್ಥೆಗಳು ಹಾಗೂ ಶಿಕ್ಷಣ ತಜ್ಞರು ಭಾಗಿಯಾಗಲಿದ್ದಾರೆ. ಕಾರ್ಯಕ್ರಮದಲ್ಲಿ ಸಂಸದ ಬಿವೈ ರಾಘವೇಂದ್ರ ಹಾಗೂ ಮಾಜಿ ಶಿಕ್ಷಣ ಸಚಿವ ಕಿಮ್ಮನೆ ರತ್ನಾಕರ್ ಭಾಗಿಯಾಗ್ತಾ ಇದ್ದಾರೆ.